ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಈ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತು ಕೂಡ ಆಗಿರಲಿಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈ ಕ್ಲಾಸ್ ಅಲ್ಲಿ ಕೆಲವು ಆರ್ಟಿಸ್ಟ್ ಕೂಡ ಇದ್ದಾರೆ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಮ್ಮ ಕಾಲೇಜ್ ಕಡೆಯಿಂದ ಒಂದು ಕಮ್ಯುನಿಟಿ ಎಂಗೇಜ್ಮೆಂಟ್ ಪ್ರಾಜೆಕ್ಟ್ ಅಂತ ಮಾಡ್ತಾ ಇದ್ದಾರೆ. ಏನಪ್ಪ ಈ ಕಮ್ಯುನಿಟಿ ಎಂಗೇಜ್ಮೆಂಟ್ ಪ್ರಾಜೆಕ್ಟ್ ಅಂತ ಕೇಳೋದಾದ್ರೆ, ನಾವೇ ಖುದ್ದಾಗಿ ಒಂದು ಸ್ಕೂಲು ಅಥವಾ ಕಾಲೇಜ್ಗೆ ಹೋಗಿ ಟ್ರೆಂಡಿಂಗ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡಿ ಕೆಲವು ಸ್ಕಿಟ್ಗಳನ್ನ ಮಾಡಿ ಹಾಗೆ ಫನ್ ಗೇಮಿಂಗ್ ಆಕ್ಟಿವಿಟೀಸ್ ಕೂಡ ಆಡಿಸ್ತೀವಿ. ನಾವು ಇವತ್ತು ಯಾವ ಸ್ಕೂಲ್ಗೆ ಹೋಗಿದ್ವಿ, ಯಾವ ಜಾಗ ಅಂತ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಾನು ನನ್ನ ಫ್ರೆಂಡು ನವೀನ ಕಾಲೇಜ್ ರೀಚ್ ಆಗೋ ಅಷ್ಟರಲ್ಲೇ 8:45 ಆಗೋಗಿತ್ತು. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ರು. ಸೊ ನಾವಿವತ್ತು ಬಂಸಂದ್ರ ರೋಡು APC ಸರ್ಕಲ್ಲು ಮಾದಪಟ್ಟಣ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ವಿ. ನಾವು ಸರಿಸುಮಾರು 9:15ಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ವಿ. ಸ್ಕೂಲ್ಗೆ ರೀಚ್ ಆಗಿದ ತಕ್ಷಣ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಮೊದಲೇ ಪ್ರಿಪೇರ್ ಆಗಿದ್ದ ಪ್ಲ್ಯಾನು, ಯಾವ್ಯಾವ ಗುಂಪು ಯಾವ್ಯಾವ ಕ್ಲಾಸ್ಗೆ ಹೋಗಬೇಕು ಅನ್ನೋದನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ನಾವು 4th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮ್ಗೆ ಹೋಗಿದ್ವಿ. ಕ್ಲಾಸ್ ರೂಮ್ಗೆ ಹೋಗಿದ ತಕ್ಷಣ ಇಡೀ ಕ್ಲಾಸು ಎದ್ದು ನಿಂತ್ಕೊಂಡು ನಮಗೆ ವೆಲ್ಕಮ್ ಸ್ಪೀಚ್ ಕೊಟ್ಟರು. ಅವ್ರು ಕೊಟ್ಟಿದ್ದ ಸ್ಪೀಚ್ ಯಾವ ರೀತಿ ಇತ್ತು ಅಂದರೆ, ನಮ್ಮ ಒಂದು ಎನರ್ಜಿ ಏನಿದೆಯಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ನಾವು ಅಂದ್ಕೊಂಡಿರೋ ಪ್ಲ್ಯಾನ್, ಮಾಡಬೇಕಾಗಿರೋ ಆಕ್ಟಿವಿಟೀಸ್ ಎಲ್ಲ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗಕ್ಕೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತು ಕೂಡ ಆಗಿರಲಿಲ್ಲ. ಆ ಸ್ಟೂಡೆಂಟ್ಸ್ಗೆಲ್ಲ ನಾವು ಫಸ್ಟ್ ಟಾಸ್ಕ್ ಕೊಟ್ಟಿದ್ದೆ, ಫಸ್ಟು ಅವ್ರ ಹೆಸರು ಹೇಳಿ ತಾವು ಏನಾಗಬೇಕು ಅಂತ. ಓಕೆನಾ? ಈ ಕೆಲವು ಸ್ಟೂಡೆಂಟ್ಸು ಪೊಲೀಸ್ ಆಗಬೇಕು ಅಂದರು, ಸೋಲ್ಜರ್ಸ್ ಆಗಬೇಕು ಅಂದರು, ಡಾಕ್ಟರ್ಸ್ ಆಗಬೇಕು ಅಂದರು. ನಾವು ಅತಿ ಹೆಚ್ಚಾಗಿ ಕೇಳ್ಪಟ್ಟಿದ್ದು ಒಂದು ಸೋಲ್ಜರು, ಪೊಲೀಸ್ ಆಗಬೇಕು ಅಂತ, ಮತ್ತೊಂದು ಡಾಕ್ಟರ್ ಆಗಬೇಕು ಅಂತ. ಅದೇ ಗುಂಪಲ್ಲಿ ನಾವು ಒಂದು ಹುಡುಗಿನ ಕೇಳಿದ್ವಿ, ನೀನೇನಕ್ಕೆ ಡಾಕ್ಟರ್ ಆಗಬೇಕು ಅಂತ. ಸೊ ಆ ಹುಡುಗಿ ಹೇಳಿದ ಹೇಳಿಕೆನ ಕೇಳಿ. ಮಜಾ ಆಯಾ. ಕೇಳಿದ್ರಲ್ಲ ಈ ಪುಟ್ಟ ಹುಡುಗಿಯ ಮಾತುಗಳನ್ನು. ಯಾರ್ಯಾರು ಸಾಯ್ತಾ ಇರ್ತಾರೋ ಅವ್ರನ್ನ ಬದುಕಿಸೋದು ಕೆಲಸ ಆಗಿರುತ್ತೆ. ಈ ಪುಟಾಣಿಗಳ ಕನಸುಗಳ ಹಾದಿಯ ಜೊತೆ ನಾವು ಇವತ್ತು ಇವ್ರ ಜೊತೆ ಒಳ್ಳೆಯ ಸಮಯ ಕೂಡ ಕಳೆದ್ವಿ ಅಂತಲೇ ಹೇಳ್ಬೋದು. ಅಯ್ಯೋ, ಮಾತಾಡ್ತಾ ನಮ್ಮ ಬಗ್ಗೆ ಇಂಟ್ರಡಕ್ಷನ್ ಕೊಡೋದೇ ಮರೆತೋಯ್ತು. ಇವರು ಮೂರ್ತಿ, ಇವರು ಆಶಿಕಾ, ಡೇನಿ, ಹಾಗೆ ಪೂಜಾ, ಮತ್ತು ನಾನು ಪವನ್. ನಾವೆಲ್ಲರೂ ಹೆಬ್ಗೋಡಿ ಹತ್ರ ಇರೋ SFS ಕಾಲೇಜ್ ಕಡೆಯಿಂದ ಬಂದಿರೋರು. ಫಸ್ಟ್ ಆಕ್ಟಿವಿಟಿ ಕಂಡಕ್ಟ್ ಮಾಡಿದ್ದು ಡೇನಿ, ಅದೇ ಆ ರಮ್ ಸಮ್ ಸಮ್. ಈ ವಿಡಿಯೋ ನೋಡ್ಕೊ ಬನ್ನಿ. Ram sam sam, ram sam sam, gully 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 gully, ram sam sam, ram sam sam, ram sam sam, gully 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 gully, ram sam sam. 1 2 3 start. Ram sam sam, ನೋಡಿದ್ರಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಂತ. ಈ ರೀತಿ ಒಂದು ಆಕ್ಟಿವಿಟೀಸ್ ಕೂಡ ಮಾಡಿಸ್ಬೋದಂತ ನನಗೂ ಕೂಡ ಗೊತ್ತಿರಲಿಲ್ಲ. ಈ ಆಕ್ಟಿವಿಟೀಸ್ ಮಾಡಿಸ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಭಿ ಮಜಾ ಆಯೇಗಾ ನಾ. ಮ್ಯೂಸಿಕಲ್ಲಿ RFU ಅಂತ ಬರ್ತಾ ಇದ್ದಿದ್ದನ್ನ ಐ ಲವ್ ಯು ಅಂತ ಟರ್ನ್ ಮಾಡಿಬಿಟ್ರು ಈ ಹುಡುಗರು. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಇಲ್ಲಿಗೆ ಫಸ್ಟ್ ಆಕ್ಟಿವಿಟಿ ಮುಗೀತು. ಮತ್ತೆ ಸ್ಟೂಡೆಂಟ್ಸ್ನೆಲ್ಲ ಅವ್ರವ್ರ ಜಾಗದಲ್ಲೇ ಮತ್ತೆ ಕುಣಿಸಿ ಮತ್ತೆ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ವಿ, ಅದೇ ರೋಪ್ ಆಕ್ಟಿವಿಟಿ ಅಂತ. ಆದರೆ ಇಲ್ಲಿ ರೋಪ್ ಬದಲು ನಾವು ದುಪ್ಪಟನ ಯೂಸ್ ಮಾಡಿ ಗೇಮ್ನ ಆಡಿಸೋದಕ್ಕೆ ಟ್ರೈ ಮಾಡಿದ್ವಿ. ಫಸ್ಟು ಗೇಮ್ ರೂಲ್ಸು ಮತ್ತು ಗೇಮ್ ಹೇಗೆ ಆಡೋದಂತ ಹೇಳ್ಕೊಟ್ಟು ಆಮೇಲೆ ನಾವೇ ಇಬ್ಬರಿಬ್ಬರನ್ನ ಚೂಸ್ ಮಾಡಿ ಆಡೋದಕ್ಕೆ ಬಿಟ್ವಿ.
ಈ ರೋಪ್ ಆ್ಯಕ್ಟಿವಿಟೀಸ್ ಹೇಳ್ತಾ ಇದ್ದಂಗೆ ಸ್ಟೂಡೆಂಟ್ಸ್ಗಳೆಲ್ಲ ನಾವು ಇದನ್ನು ಯೂಟ್ಯೂಬಲ್ಲಿ ರೀಲ್ಸಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾಯಿದ್ರು. ಆದರೆ ಅವರೇ ಖುದ್ದಾಗಿ ಗೇಮ್ ಆಡಬೇಕಾದ್ರೆ ಅವರು ಕೂಡ ಸಾಲ್ವ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನಮ್ಮ ಗ್ರೂಪ್ ಅವರೇ ಬನ್ನಿ ಟ್ರೈ ಮಾಡೋಣ ನಾವು ಕೂಡ ಅಂತ ಹೇಳಿ ಅವರು ಟ್ರೈ ಮಾಡಿದ್ರು. ಆದರೆ ಕೊನೆಗೂ ಅದು ಕೂಡ ಆಗಿಲ್ಲ. ಇನ್ನೊಂದು ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದೆ ಏನಂದರೆ, ನಾವೇನೇ ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಕೈ ಎತ್ತಿ ಉತ್ತರ ಹೇಳೋಕ್ಕೆ ರೆಡಿಯಾಗಿರ್ತಾರೆ ಈ ಸ್ಟೂಡೆಂಟ್ಸು. ಇದು ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ಮಾತ್ರ ನೋಡ್ಬೋದೇನೋ ಅಂತ ನನಗನ್ನಿಸ್ತು. ಮತ್ತು ಈ ಕ್ಲಾಸಲ್ಲಿ ಕೆಲವು ಆರ್ಟಿಸ್ಟ್ ಕೂಡ ಇದ್ದಾರೆ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ನೋಡಿ. ಒಂದೊಂದು ಪೇಜಲ್ಲೂ ಒಂದೊಂದು ರೀತಿಯಾದ ಚಿತ್ರಗಳನ್ನ ಬಿಡಿಸಿದ್ದಾರೆ. ನನಗೆ ಇದು ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಈ ಚಿತ್ರಗಳು ಅಂತ. ನೋಡಿದ್ರಲ್ಲ ಈ ಡ್ರಾಯಿಂಗಿಂಗ್ ಹೇಗಿತ್ತು ಅಂತ. ಇದಾದಮೇಲೆ ನೆಕ್ಸ್ಟು ನಮ್ಮ ಪ್ಲ್ಯಾನ್ಗೆ ಸ್ಟಿಕ್ ಆಗಿ ನೆಕ್ಸ್ಟ್ ಒಂದು ಸ್ಕಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಈ ಸ್ಕಿಟ್ಟಲ್ಲಿ ನಾವು ಮೊಬೈಲ್ ಅವೇರ್ನೆಸ್ ಬಗ್ಗೆ ಮಾತಾಡಿದ್ವಿ. ಮೊಬೈಲು ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ಹೊತ್ತು ಯೂಸ್ ಮಾಡಬೇಕು, ಅತಿ ಹೆಚ್ಚಾಗಿ ಯೂಸ್ ಮಾಡಿದ್ರೆ ನಮ್ಮ ಕಣ್ಣಿಗೆ ಏನಾಗುತ್ತೆ, ಹಾಗೆ ಡಾಕ್ಟರ್ಸ್ಗಳು ನಮ್ಮ ಕಣ್ಣಿನ ಬಗ್ಗೆ ಏನು ಹೇಳ್ತಾರೆ ಅನ್ನೋದೆಲ್ಲ ಹೇಳಿದ್ವಿ. ಒಂದು ಸಣ್ಣ ಗ್ಲಿಮ್ಸ್ ನೋಡಿ ಮೊಬೈಲ್ ಅಡಿಕ್ಷನ್ ಯಾವ ರೀತಿ ಆಗ್ಬೋದು ಈ ಸಣ್ಣ ಮಕ್ಕಳಿಗೆ. ಹೇಳೋದಿಷ್ಟೇ, ಮೊಬೈಲ್ನ ಕಮ್ಮಿ ಯೂಸ್ ಮಾಡೋದಕ್ಕೆ ಕೊಡಿ, ಹಾಗೆ ಅತಿ ಹೆಚ್ಚಾಗಿ ಅವ್ರನ್ನ ಆಚೆಗಡೆ ಆಟ ಆಡೋದಕ್ಕೆ ಬಿಡಿ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನೋಡಿದ್ರಲ್ಲ ಈ ಸ್ಕಿಟ್ನ ಕೆಲವು ಗ್ಲಿಮ್ಸ್ನ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಮಕ್ಕಳು ಕೂಡ ತುಂಬ ಕುತೂಹಲದಿಂದ ನೋಡ್ತಾ ಇದ್ರು. ಸ್ಕಿಟ್ ಮುಗ್ದಿದ ತಕ್ಷಣ ಒಂದು ಸ್ವಲ್ಪ ಸಜೆಷನ್ ಕೊಟ್ವಿ, ಯಾವ ರೀತಿ ಮೊಬೈಲ್ ಯೂಸ್ ಮಾಡಬೇಕು, ಎಷ್ಟು ಹೊತ್ತು ಯೂಸ್ ಮಾಡಬೇಕು ಅಂತ. ಹಾಗೆ ಕ್ಲಾಸಲ್ಲಿ ಕೆಲವು ಅಮಾಯಕರನ್ನ ನೋಡ್ರಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಕೆಲವು ಸತಿ 2-3 ಮಿನಿಟ್ಸು ಕ್ಲಾಸ್ನ ಹ್ಯಾಂಡಲ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗ್ತಾಯಿತ್ತು. ಸ್ಟ್ರೆಂತ್ ಬೇರೆ 41 ಸ್ಟೂಡೆಂಟ್ಸ್ ಇದ್ದರು. ಸೊ ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತು. ಆದರೂ ಹ್ಯಾಂಡಲ್ ಮಾಡಿ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ನ ಹಾಗೆ ಆಡಿಸ್ತಾ ಹೋದ್ವಿ. ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಬಂದು 10 ಜನ ಸ್ಟೂಡೆಂಟ್ಸ್ನ ಪಿಕ್ ಮಾಡಿ ಒಬ್ಬರನಿಂದ ಇನ್ನೊಬ್ಬರನ್ನ ನಿಲ್ಲಿಸಿ ಲಾಸ್ಟಲ್ಲಿರೋ ಒಬ್ಬ ಸ್ಟೂಡೆಂಟ್ಸ್ ಬೆನ್ನಿಂದ ಒಂದು ಮಾರ್ಕ್ನ ಒಂದು ಚಿಹ್ನೆನ ಬರೆದು ಅದನ್ನು ಟಿಲ್ ಲಾಸ್ಟ್ ಗಂಟ ಅಂದರೆ ಮುಂದೆ ಇರೋ ಹುಡುಗ ಅಥವಾ ಹುಡುಗಿಗೆ ಪಾಸ್ ಆಗಬೇಕು. ಇದು ಕೊಟ್ಟಿರೋ 3ನೇ ಆ್ಯಕ್ಟಿವಿಟಿ ಇದಾಗಿತ್ತು. ಇನ್ನು ಲಾಸ್ಟಲ್ಲಿ ದೊಡ್ಡ ಚಾರ್ಟಲ್ಲಿ ಒಂದು ಟ್ರೀನ ಬಿಡಿಸಿ ಎಲ್ಲ ಸ್ಟೂಡೆಂಟ್ಸ್ನ ಫಿಂಗರ್ ಪ್ರಿಂಟ್ ತಗೊಂಡ್ವಿ. ಜೊತೆಗೆ ನಮ್ಮ ಜೊತೆ ಬಂದಿರೋ ಲೆಕ್ಚರ್ಸು ಮತ್ತು ನಾವು ಕೂಡ ಫಿಂಗರ್ ಪ್ರಿಂಟ್ಸ್ನ ಆ ಚಾರ್ಟ್ ಮೇಲೆ ಹಾಕಿದ್ವಿ. ಇದು ಒಂದು ನಮಗೆ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಈ ಮಕ್ಕಳ ಜೊತೆ ಕಳೆದಿರೋ ಸಮಯ ಏನಿದೆಯಲ್ಲ ಒಂದು ಅದ್ಭುತನೇ ಅಂತ ಹೇಳ್ಬೋದು. ನಿಮಗೇನಾದರೂ ನಿಮ್ಮ ಕಾಲೇಜಲ್ಲಿ ಈ ರೀತಿ ಆಪರ್ಚುನಿಟಿ ಸಿಕ್ಕಿದ್ರೆ ಅದನ್ನು ಯೂಟಿಲೈಸ್ ಮಾಡಿ. ಯಾಕಂದರೆ ನಾವು ಈ ಮಕ್ಕಳಿಂದ ಕಲಿಯೋದು ತುಂಬಾ ಇದೆ, ಹಾಗೆ ನಮ್ಮಿಂದ ಈ ಮಕ್ಕಳು ಕಲಿಯೋದು ಕೂಡ ತುಂಬಾ ಇದೆ. ಇನ್ನೇನು ಕೆಲವೇ ಸಮಯ ಇತ್ತು, ಅಷ್ಟರಲ್ಲಿ ನಾವು ಬಂದಿರೋ ಪ್ಲ್ಯಾನ್ಗಳು ಮತ್ತು ಮಾಡಬೇಕಾಗಿರೋ ಎಲ್ಲ ಆ್ಯಕ್ಟಿವಿಟೀಸು ಮುಗಿಸಿದ್ವಿ. ಕೊನೆಯಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ತೊಗೊಂಡ್ವಿ. ಕೆಲವು ಸ್ಟೂಡೆಂಟ್ಸು ಅವ್ರಿಗೆ ಏನನ್ನಿಸ್ತು ಅಂತ ಅವ್ರ ಅಭಿಪ್ರಾಯನ ತಿಳಿಸಿದ್ರು. ಹಾಗೆ ಲಾಸ್ಟಲ್ಲಿ ಸ್ಟೂಡೆಂಟ್ಸ್ಗಳ ಜೊತೆ ಒಂದಷ್ಟು ಫೋಟೋಗಳನ್ನ ತಗೊಂಡ್ವಿ. ಆ ಫೋಟೋಗಳೇ ಇವು. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಕಮ್ಯುನಿಟಿ ಎಂಗೇಜ್ಮೆಂಟ್ ಪ್ರಾಜೆಕ್ಟು. ಈ ಮಕ್ಕಳ ಜೊತೆ ಕಳೆದ ಸಮಯ ಏನಿದೆಯಲ್ಲ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಕೂಡ ಈ ಮಕ್ಕಳ ಜೊತೆ ಒಂದು ಮಕ್ಕಳಾಗೇ ಇದ್ಬಿಟ್ವಿ. ಸೊ ನಾವು ಈ ಮಕ್ಕಳಿಂದ ಸಾಕಷ್ಟು ಕಲ್ತಿದ್ದೀವಿ ಕೂಡ.
ಮತ್ತು ಇನ್ನು ಕೊನೆಯಲ್ಲಿ ಕೆಲವು ಸ್ಟೂಡೆಂಟ್ಸ್ನ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಹಾಗೆ ನಾವು ಮಾಡಿದ ಈ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ಹೇಗೆ ಅನಿಸ್ತು ಅನ್ನೋದೆಲ್ಲ ಕೇಳಿದ್ವಿ. ಸೊ ಅವರವರು ಅಭಿಪ್ರಾಯನ ತಿಳಿಸ್ಕೊಟ್ರು ನಮಗೆ. ಸೊ ಒಂದಿಷ್ಟು ಫೋಟೋಗಳನ್ನ ತಗೊಂಡ್ವಿ ಎಲ್ಲ ಆ್ಯಕ್ಟಿವಿಟೀಸ್ನ ಮುಗಿದ ಮೇಲೆ. ಅದಾದಮೇಲೆ ಇನ್ನೇನು ಹೊರಡೋ ಸಮಯದಲ್ಲಿ ಎಲ್ಲರೂ ವಿಶ್ ಮಾಡಿ ಕೆಲವು ಸ್ಟೂಡೆಂಟ್ಸ್ಗಳು ಮತ್ತೆ ನಿಮ್ಗೆ ಏನೇನು ಸಮಯ ಸಿಕ್ಕರೆ ಈ ಸ್ಕೂಲ್ನ ಮತ್ತೆ ವಿಸಿಟ್ ಮಾಡಿ ಅಂತ ಕೇಳಿಕೊಂಡು ನಾವು ಆಲ್ಮೋಸ್ಟ್ ಆ ಸ್ಕೂಲಿಂದ ಮನೆಗೆ ರೀಚ್ ಆಗೋಷ್ಟರಲ್ಲಿ ಒಂದು 2 to 3 o'clock ಆಗೋಗಿತ್ತು. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇನ್ನೂ ನೀವು ನಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನೊಂದು, ನೀವು ಈ ವಿಡಿಯೋನ ಯಾವ್ಯಾವ ಸ್ಟೇಟ್ ಅಥವಾ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನನಗೆ ಒಂದು ಹೋಪ್ ಬರುತ್ತೆ ನನ್ನ ವಿಡಿಯೋ ಎಲ್ಲಿ ಗಂಟ ರೀಚ್ ಆಗ್ತಾ ಇದೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್ ಬಾಯ್.